ಬೆಳಗಾವಿ ಜೈಲಿನಲ್ಲಿ 4 ಫೋನ್ ಹಾಗೂ 366 ಗ್ರಾಂ ಗಾಂಜಾ ಪತ್ತೆ. ಜೈಲು ರೇಡ್ ಮಾಡಿದಾಗ ಹೊರಗೆ ಗಾಂಜಾ ಎಸೆದಿದ್ದ ಆರೋಪಿಗಳು. ಬೆಳಗಾವಿ ಜೈಲಿನಲ್ಲಿ ಮೊಬೈಲ್ ಗಾಂಜಾ ಪತ್ತೆ. ಮಂಗಳೂರು ಜೈಲಿನಲ್ಲಿ 4 ಫೋನ್ ಹಾಗೂ ವಿಜಯಪುರ ಜೈಲಿನಲ್ಲಿ 1 ಮೊಬೈಲ್ ಪತ್ತೆ. ಅಲೋಕ್ ಕುಮಾರ್ ಬಂಧಿಖಾನೆ ಡಿಜಿಪಿ ಆಗ್ತಿದ್ದಂತೆ ಎಲ್ಲ ಜೈಲುಗಳಲ್ಲಿ ರೇಡ್ ತಪಾಸಣೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರ ದುರುಪಯೋಗ ಪಡಿಸಿಕೊಂಡಿರುವುದನ್ನು ಖಂಡಿಸಿ ಈ ಪ್ರಕರಣದಲ್ಲಿ ಇಡಿ ಸಲ್ಲಿಸಿದ ಆರೋಪ ಪಟ್ಟಿಯನ್ನು ಸಾರಾಸಗಟಾಗಿ ತಿರಸ್ಕರಿಸಿದ ವಿಚಾರಣಾ ನ್ಯಾಯಾಲಯ. ತೀರ್ಮಾನವನ್ನು ಬೆಂಬಲಿಸಿ ಸುವರ್ಣಸೌಧದ ಗಾಂಧಿ ಪ್ರತಿಮೆ ಬಳಿ ನಡೆದ ಪ್ರತಿಭಟನೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪಾಲ್ಗೊಂಡರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸೇರಿ ಎಲ್ಲ ಸಚಿವರು, ಶಾಸಕರುಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಎಲ್ಲ ಸಂವಿಧಾನಿಕ ಸಂಸ್ಥೆಗಳ ಕೇಂದ್ರ ಸರ್ಕಾರ ಹಾಳುಗೆಡುತ್ತಿರುವುದರಿಂದ ಇದರ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟಿಸಿದರು. 4 ವರ್ಷಗಳಿಂದ ಮನೆಗಾಗಿ ಅಲೆದಲಿದು ಸಾಕಾಗಿದ್ದ ಕುಟುಂಬವೊಂದು ಚಿತ್ರದುರ್ಗದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ತಾಯಿ, ಮಗು ಮತ್ತು ಅಜ್ಜಿಯ ಕೊರವೆ ಚಳಿಯಲ್ಲಿ ದಯಾಮರಣ ಕೋರಿಕೆ ಸತ್ಯಾಗ್ರಹವನ್ನು ಆರಂಭಿಸಿದ್ದಾರೆ. ಹೊಳಲ್ಕೆರೆ ತಾಲೂಕಿನ ಆಡನೂರು ಗ್ರಾಮದ ಸವಿತಾ ಮತ್ತು ಕುಟುಂಬ ಕಳೆದ 4 ವರ್ಷಗಳಿಂದ ಮನೆಗಾಗಿ ಅಲಿಯದೇ ಇರುವ ಕಚೇರಿ ಇಲ್ಲ. ಕೊನೆಗೆ ನ್ಯಾಯಾಲಯದಲ್ಲೂ ಕೂಡ ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಹೊಳಲ್ಕೆರೆ ಶಾಸಕ ಚಂದ್ರಪ್ಪ ಅವರ ನಡುವೆ ರಾಜಿ ಒಪ್ಪಂದ ಆಗಿ ಮನೆ ಕಟ್ಟಿಸಿ ಕೊಡುವುದಕ್ಕಾಗಿ ಹೇಳಿದ್ದರು. ಅದಕ್ಕೆ ತಗಲುವ ಖರ್ಚನ್ನು ಕೊಡೋದಾಗಿ ಒಪ್ಪಿಕೊಂಡಿದ್ರು. ಆದರೆ ಯಾವುದನ್ನೂ ಕೊಟ್ಟಿಲ್ಲ. ಇದರಿಂದ ಕುಟುಂಬ ಬೀದಿಗೆ ಬಿದ್ದಿದೆ. ಆಡನೂರಲ್ಲಿ ಆಸ್ಪತ್ರೆ ಕಟ್ಟಿಸಲು ಸರ್ಕಾರಿ ಭೂಮಿಯಲ್ಲಿ ಕಳೆದ 40 ವರ್ಷಗಳಿಂದ ಮನೆ ಕಟ್ಟಿಕೊಂಡು ವಾಸಿಸುತ್ತಿದ್ದ ಸವಿತಾ ಕುಟುಂಬವನ್ನು ಮಾನವೀಯತೆ ಇಲ್ಲದೆ ಮನೆ ಕೆಡವಲಾಗಿತ್ತು. ಅಂದಿನಿಂದ ಇಂದಿನವರೆಗೂ ಅಲೆದರೂ ಯಾರಿಗೂ ಎಲ್ಲಿಯೂ ನ್ಯಾಯ ಸಿಗದ ಕಾರಣ ನಾವು ದಯಾಮರಣ ಕೋರಿ ಸತ್ಯಾಗ್ರಹ ಆರಂಭಿಸಿದ್ದೇವೆ ಎಂದು ಸವಿತಾ ತಿಳಿಸಿದ್ದಾರೆ. ಡಿಸಿ ಕಚೇರಿಗೂ ಬಂತು ಬಾಂಬ್ ಬೆದರಿಕೆ. ಇಮೇಲ್ ಮೂಲಕ ಬಾಂಬ್ ಇಡೋದಾಗಿ ಬೆದರಿಕೆ ಸಂದೇಶ. ಡಿಸಿ ಕಚೇರಿ ಬಾಗಲಕೋಟೆಯ ಬಾಂಬ್ ಸ್ಕ್ವಾಡ್ ಭೇಟಿ. ಜಿಲ್ಲಾಡಳಿತ ಕಚೇರಿಯಲ್ಲಿ ಪರಿಶೀಲನೆ. ಡಿಸಿ ಚೇಂಬರ್, ಡಿಸಿ ಕಚೇರಿ ಕೊಠಡಿಗಳ ಪರಿಶೀಲನೆ. ಹೊರಗಡೆ ಪ್ರಾಂಗಣ, ಗಾರ್ಡನ್ ಎಲ್ಲ ಕಡೆ ಪರಿಶೀಲನೆ. ಬಸ್ ಸ್ಟ್ಯಾಂಡ್ ಸ್ಕ್ವಾಡ್ ಹಾಗೂ ಶ್ವಾನದಳ ಭೇಟಿ ತಪಾಸಣೆ. ಬೆಳಗಾವಿ ರಾಜ್ಯದ 2ನೇ ರಾಜಧಾನಿ. ಇದಕ್ಕೆ ಉತ್ತಮ ಭವಿಷ್ಯ ಇದೆ. ಇದರ ಅಭಿವೃದ್ಧಿಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಳಗಾವಿಯ ಅಶೋಕ ವೃತ್ತದಲ್ಲಿ ಬುಧವಾರ ಬೆಳಗ್ಗೆ ಸ್ವಚ್ಛತಾ ಓಟಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಚಾಲನೆ ನೀಡಿ ಮಾತನಾಡಿ, ನಮ್ಮೆಲ್ಲರಿಗೂ ದೊಡ್ಡ ಜವಾಬ್ದಾರಿ ಇದೆ. ನಮಗೆ ಎಲ್ಲ ಜಾತಿ ಧರ್ಮ ಒಂದೇ. ನಮಗೆ ಎಲ್ಲದರ ಮೇಲೆಯೂ ನಂಬಿಕೆ ಇದೆ. ನಾವೆಲ್ಲರೂ ನಮಗೆ ಸಿಕ್ಕ ಅವಕಾಶದಲ್ಲಿ ಪರಿಸರ ಕಾಪಾಡಲು ನಮ್ಮ ಸರ್ಕಾರದ ಯೋಜನೆಗಳಲ್ಲಿ ಅನುದಾನ ನೀಡಲಾಗಿದೆ. ಬೈರೇತಿ ಸುರೇಶ್ ಅವರು ನಗರಾಭಿವೃದ್ಧಿ ಸಚಿವರಾದ ಬಳಿಕ ಸುಮಾರು 200 ಕೋಟಿಗಳಷ್ಟು ಅನುದಾನವನ್ನು ಅನೇಕ ಯೋಜನೆಗಳ ಮೂಲಕ ಈ ನಗರಕ್ಕೆ ನೀಡಿದ್ದಾರೆ ಎಂದು ತಿಳಿಸಿ, ನಮ್ಮ ಮುಂದೆ ಸರ್ಕಾರ ಈ ಪ್ರದೇಶದಲ್ಲಿ ಅಭಿವೃದ್ಧಿ ಮಾಡಿ ಉದ್ಯೋಗ ನೀಡಲು ಅಗತ್ಯ ಕ್ರಮ ಕೈಗೊಳ್ಳಲಿದೆ. ನೀವು ಜೊತೆಯಾಗಿ ಕೈ ಜೋಡಿಸಿ ಹೆಜ್ಜೆ ಹಾಕೋಣ ಎಂದು ಕರೆ ನೀಡಿದರು. ಬ್ರಿಮ್ಸ್ ಆಸ್ಪತ್ರೆಯ ಅವಾಂತರ. ಐಸಿಯು ವಾರ್ಡ್ನಲ್ಲಿ ಶೌಚಾಲಯ ನೀರು, ರೋಗಿಗಳ ಪರದಾಟ. ಬ್ರಿಮ್ಸ್ ಆಸ್ಪತ್ರೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ನಿರ್ಲಕ್ಷ್ಯಕ್ಕೆ ಐಸಿಯು ವಾರ್ಡ್ಗೆ ತುಂಬಿದ ಶೌಚಾಲಯ ನೀರು. ಆಸ್ಪತ್ರೆಯ ಐಸಿಯು ವಾರ್ಡ್ನಲ್ಲಿ ಶೌಚಾಲಯ ನೀರು ತುಂಬಿಕೊಂಡ ಪರಿಣಾಮ ಗಂಭೀರ ಸ್ಥಿತಿ ನಿರ್ಮಾಣವಾಗಿದೆ. ನೀರು ವಾರ್ಡ್ಗೆ ಹರಿದು ಬಂದ ಕಾರಣ ಚಿಕಿತ್ಸೆ ಪಡೆಯುತ್ತಿದ್ದ ರೋಗಿಗೆ ಭಾರೀ ಸಂಕಷ್ಟ. ಶೌಚಾಲಯ ನೀರಿನಲ್ಲಿ ರೋಗಿಗಳು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಐಸಿಯು ವಾರ್ಡ್ಗೆ ಹರಿದು ಬಂದ ಶೌಚಾಲಯ ನೀರಿನಿಂದ ಬೊಬ್ಬೆಗೆದ್ದು ನಾರುತ್ತಿದೆ ವಾರ್ಡ್. ರೋಗಿಗಳ ಕುಟುಂಬಸ್ಥರು ಆತಂಕಗೊಂಡಿದ್ದು ಆಸ್ಪತ್ರೆ ಆಡಳಿತ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಸಮಸ್ಯೆ ಪರಿಹರಿಸಿ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ಒದಗಿಸುವಂತೆ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಜೆಬಿಎಂ ನ್ಯೂಸ್ಗೆ ಸ್ವಾಗತ. ನಾನು ಅನ್ನಪೂರ್ಣ. ಚಿತ್ರದುರ್ಗದಲ್ಲಿ ದಯಾಮರಣ ಕೋರಿ ಕುಟುಂಬವೊಂದು ಸತ್ಯಾಗ್ರಹವನ್ನು ಆರಂಭಿಸಿದೆ. ಕೊರೆಯುವ ಚಳಿಯಲ್ಲಿ ತಾಯಿ, ಮಗು, ಅಜ್ಜಿ ಕೂಡ ಈ ಒಂದು ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದಾರೆ. ಕಾರಣ ಇಷ್ಟೇ ವೀಕ್ಷಕರೇ, ಈ ಕುಟುಂಬಕ್ಕೆ ಕಳೆದ 4 ವರ್ಷಗಳಿಂದ ಮನೆ ಕಟ್ಟಿಕೊಡುವುದಾಗಿ ಶಾಸಕರು ಹಾಗೂ ಪಿಡಿಒಗಳು ಹೇಳಿ ಒಪ್ಪಿಗೆ ಪಡೆದಿರ್ತಾರೆ. ಆದರೆ ಇದುವರೆಗೂ ಅವರಿಗೆ ಮನೆಯನ್ನು ಮಾಡಿಕೊಟ್ಟಿಲ್ಲ. ಕಳೆದ 40 ವರ್ಷಗಳಿಂದ ಈ ಕುಟುಂಬ ತಮ್ಮ ಮನೆಯಲ್ಲಿ ವಾಸವಾಗಿತ್ತು. ಸರ್ಕಾರಿ ಜಾಗವೆಂದು ಈ ಮನೆಯನ್ನು ಕೆಡವಿ ತಮಗೆ ಬೇರೆ ಮನೆ ಮಾಡಿಕೊಡ್ತೇವೆ ಅಂತ ಹೇಳಿ ಇದುವರೆಗೂ ಅವರಿಗೆ ಮನೆಯನ್ನು ಕೊಟ್ಟಿಲ್ಲ. ಆ ಕಾರಣಕ್ಕಾಗಿ ನಮಗೆ ದಯಾಮರಣವನ್ನು ಕೊಡಿ ಎಂಬ ಒಂದು ಕಾರಣವನ್ನು ನೀಡಿ ಅವರು ಸತ್ಯಾಗ್ರಹವನ್ನು ಆರಂಭಿಸಿದ್ದಾರೆ. ಈ ಕುರಿತು ಒಂದು ವರದಿ ಇದೆ, ವೀಕ್ಷಿಸೋಣ ಬನ್ನಿ. 4 ವರ್ಷಗಳಿಂದ ಮನೆಗಾಗಿ ಅಲೆದಲೆದು ಸಾಕಾಗಿದ್ದ ಕುಟುಂಬವೊಂದು ಚಿತ್ರದುರ್ಗದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ತಾಯಿ, ಮಗು ಮತ್ತು ಅಜ್ಜಿ ಕೊರೆಯುವ ಚಳಿಯಲ್ಲಿ ದಯಾಮರಣ ಕೋರಿಕೆ ಸತ್ಯಾಗ್ರಹವನ್ನು ಆರಂಭಿಸಿದ್ದಾರೆ. ಹೊಳಲ್ಕೆರೆ ತಾಲೂಕಿನ ಆಡನೂರು ಗ್ರಾಮ ಸವಿತಾ ಮತ್ತು ಕುಟುಂಬ ಕಳೆದ 4 ವರ್ಷಗಳಿಂದ ಮನೆಗಾಗಿ ಅಲಿಯದೇ ಇರುವ ಕಚೇರಿ ಇಲ್ಲ.
ಕೊನೆಗೆ ನ್ಯಾಯಾಲಯದಲ್ಲೂ ಕೂಡ ಗ್ರಾಮ ಪಂಚಾಯಿತಿ PDO ಹಾಗೂ ಹೊಳಕಲ್ ಶಾಸಕ ಚಂದ್ರಪ್ಪ ಅವರ ನಡುವೆ ರಾಜಿ ಒಪ್ಪಂದ ಆಗಿ ಮನೆ ಕಟ್ಟಿಸಿಕೊಡುವುದಕ್ಕಾಗಿ ಹೇಳಿದ್ದರು. ಅದಕ್ಕೆ ತಗಲುವ ವೆಚ್ಚವನ್ನು ಕೊಡುವುದಾಗಿ ಒಪ್ಪಿಕೊಂಡಿದ್ದರು. ಆದರೆ ಯಾವುದನ್ನೂ ಕಟ್ಟಿಕೊಡಲಿಲ್ಲ. ಇದರಿಂದ ಕುಟುಂಬ ಬೀದಿಗೆ ಬಿದ್ದಿದೆ. ಆಡನೂರಲ್ಲಿ ಆಸ್ಪತ್ರೆ ಕಟ್ಟಿಸಲು ಸರ್ಕಾರಿ ಭೂಮಿಯಲ್ಲಿ ಕಳೆದ 40 ವರ್ಷಗಳಿಂದ ಮನೆ ಕಟ್ಟಿಸಿ ವಾಸವಾಗುತ್ತಿದ್ದ ಸವಿತಾ ಕುಟುಂಬವನ್ನು ಮಾನವೀಯತೆ ಇಲ್ಲದೆ ಮನೆ ಕೆಡವಲಾಗಿತ್ತು. ಅಂದಿನಿಂದ ಇಂದಿನವರೆಗೂ ಅಲೆದರೂ ಎಲ್ಲಿಯೂ ನ್ಯಾಯ ಸಿಗದ ಕಾರಣ ನಾವು ದಯಾಮರಣ ಕೋರಿ ಸತ್ಯಾಗ್ರಹವನ್ನು ಆರಂಭಿಸಿದ್ದೇವೆ ಎಂದು ತಿಳಿಸುತ್ತಾರೆ ಸವಿತಾ. ಅಮ್ಮ ನಿಮ್ದು ಯಾವ ಊರು, ಏನಕ್ಕೆ ಬಂದಿರಿ ಹೇಳ? ಸರ್ ಆಡ್ನೂರು ಸರ್, ಹೊಳಲ್ಕೆರೆ ತಾಲೂಕು ಆಡ್ನೂರು ಅಂತ. ನಮ್ಮ ತಾಯಿ ಅವ್ರದ್ದು ಸರ್ ಮನೆ 35 ವರ್ಷದಿಂದ ವಾಸವಾಗಿದ್ವಿ ಸರ್. ಇವಾಗ ಅಕ್ರಮವಾಗಿ ಮಾಡ್ಕೊಂಡಿದ್ದೀರಾ ಅಂತೇಳಿ ರೀಸೆಂಟ್ ಈಗೊಂದು 4 ವರ್ಷ ಆಗ್ತಾ ಒಂದು ಸರ್, ಇನ್ನೊಂದು ಮಂತ್ ಕಳೆದ್ರಿ ಡೆಮಾಲಿಷ್ ಮಾಡಿಸಿದ್ದಾರೆ ಸರ್. ಅವಾಗ ನಮ್ಮನ್ನು ಕನ್ವಿನ್ಸ್ ಮಾಡಿದರು ಸರ್, ನಿಮಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ. ನಮಗೆ ಬೇರೆ ಜಾಗ ಕೊಟ್ಟಿದ್ದಾರೆ ಸರ್, ಆದರೆ ಒಂದು ಇದನ್ನು ಹಾಕಿದ್ದಾರೆ, ಬಸವ ವಸತಿಲಿ ಒಂದು ಮನೆ ಹಾಕಿದ್ದಾರೆ ಸರ್. ಅದರಲ್ಲಿ ಏನಾಗುತ್ತೆ ಸರ್, 1,19,000 ಮನೆ. ಅವ್ರು ಕಷ್ಟಪಟ್ಟು ದುಡಿಯೋ ವಯಸ್ಸಲ್ಲಿ ದುಡ್ದು ಮಾಡ್ಕೊಂಡಿದ್ರು ಸರ್. ಈ ವಯಸ್ಸಲ್ಲಿ ಅವ್ರು ಜೀವನ ಮಾಡೋದೇ ಕಷ್ಟ ಸರ್. ಆ ಥರ ಇದ್ದಾರೆ. ಮಾಡ್ಕೊಳ್ಳಿ, ನಿಮಗೆ ಬೇರೆ ಕಾನೂನು ತರೋಕ್ಕಾಗುತ್ತಾ ಅಂತ ಇಷ್ಟು ದಿನ MLA ಅವರು ನಿಮಗೆ ಯಾವುದೋ 7.5 ಲಕ್ಷದ ಮನೆ ಬರುತ್ತೆ ಹಾಕ್ಕೊಡ್ತೀವಿ, ಆಮೇಲೆ ಎಲ್ಲ ಕಡಿಮೆಯಲ್ಲಿ ಮನೆ ಆಗ್ತವೆ, ಆಮೇಲೆ ಸ್ಲಮ್ ಬೋರ್ಡಲ್ಲಿ ಮನೆ ಆಗ್ತವೆ ಕೊಡ್ತೀವಿ ಅಂತ, ನಿಮಗೆ ಅನ್ಯಾಯ ಮಾಡಲ್ಲ ಅಂತ ಎಲ್ಲ ಹೇಳ್ತಿದ್ರು ಸರ್. ಇವಾಗ ಹೇಳ್ತಾರೆ ನಿನಗೆ ಬೇರೆ ಹೊಸ ಕಾನೂನು ಮಾಡೋಕ್ಕಾಗುತ್ತಾ, ನಾನು ಹೋಗಿ ಮಾಡ್ಕಿ ಹಾಕಿತ್ತಲ್ಲ ಗ್ರ್ಯಾಂಟು ಅಂತ ಹೇಳ್ತಾರೆ ಸರ್. ಯಾರು ಹೇಳ್ತಾರೆ ಮಾತು? ಇವರು ಶಾಸಕರು ಸರ್, MLA ಅವರು ಆ ಥರ ಹೇಳ್ತಿದ್ದಾರೆ ಸರ್. ಆಮೇಲೆ ಪಂಚಾಯತಿ ಪರ ಇವರು ವಕೀಲರು ಎಲ್ಲರೂ ಏನು ಹೇಳಿದ್ರು, ನಿಮಗೆ ಇದು ಎಲ್ಪ್ ಮಾಡ್ತೀವಿ ನಾವು ಮನೆ ಕಟ್ಕೊಳಕ್ಕೆ ಅಂತ ಎಲ್ಲ ಹೇಳಿದ್ರು ಸರ್. ಶಾಸಕರು ಹೇಳಿದ್ರು ಸರ್, ನಿನಗೊಂದು ಕೆಲಸ ಕೊಡಿಸ್ತೀನಿ, ಅದೇ ಆರೋಗ್ಯ ಕೇಂದ್ರಕ್ಕೆ ಮನೆ ಬಿಟ್ಕೊಟ್ಟಿದ್ದೀರಾ, ನಿಮ್ಗೊಂದು ಕೆಲಸ ಕೊಡಿಸ್ತೀನಿ ಅಂತಲೂ ಹೇಳಿದರು. ಮತ್ತು ಇದು ಮನೆ ಕಟ್ಕೊಳ್ಳೋಕ್ಕೆ ಮೆಟೀರಿಯಲ್ಸು ವ್ಯವಸ್ಥೆ ಮಾಡಿಸ್ತೀವಿ, ಯಾರೋ ಚಿಕ್ಕನಗೋಡಿ ರಾಜಣ್ಣ ಅಂತೇಳಿ ಅವ್ರ ಕಡೆಯಿಂದ ಮೆಟೀರಿಯಲ್ಸ್ ಕೊಡಿಸ್ತೀವಿ. ಮತ್ತು ಹಾಸ್ಪಿಟಲ್ ಕನ್ಸ್ಟ್ರಕ್ಷನ್ ಮಾಡಿದರು ಸರ್, ಅವ್ರ ಕಡೆಯಿಂದ ಮೆಟೀರಿಯಲ್ಸ್ ಕೊಡಿಸ್ತೀವಿ. ಮತ್ತು ಪಂಚಾಯತಿ ಮೆಂಬರ್ಸ್ ಎಲ್ಲ ಫಂಡ್ ಕಲೆಕ್ಟ್ ಮಾಡಿ ನಿಮಗೆ ಮನೆ ಕಟ್ಕೊಳ್ಳೋಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ ಅಂತೆಲ್ಲ ಹೇಳಿದರು ಸರ್. ಇವಾಗ ಕೇಳಿದರೆ ಯಾರೂ ಇದು ಮಾಡ್ತಾ ಇಲ್ಲ ಸರ್, ಸ್ಪಂದಿಸ್ತಾ ಇಲ್ಲ ಸರಿಯಾಗಿ. ಆಮೇಲೆ 2.5 ವರ್ಷದಿಂದ ಮನೆ ಬಾಡಿಗೆನೂ ಕೊಟ್ಟಿಲ್ಲ ಸರ್. ಆ ಮನೆಯವರು ಖಾಲಿ ಮಾಡ್ರಿ ಅಂತ ನಮಗೆ ಈಗ ಒಂದು ಎಷ್ಟಿತ್ತಮ್ಮ ಸೈಟ್ ಜಾಗ? ಸೈಟು 20-35 ಇತ್ತು ಸರ್. ಇವಾಗ ಅದೇ ಔಟ್ಸೈಡಲ್ಲಿ ಕೊಟ್ಟಿದ್ದಾರೆ ಸರ್. ಸ್ವಲ್ಪ ಅದನ್ನು ಕೊಡೋಕ್ಕೂ ತುಂಬ ಸಮಸ್ಯೆ ಮಾಡಿದರು ಸರ್. ಓಡಿಸಾಡಿ ಮೊನ್ನೆ ಹಿಂಗೆ ಜಿಲ್ಲಾ ಪಂಚಾಯತ್ ಹತ್ರ ಕೂತು ಇದು ಮಾಡಿದ್ಮೇಲೆ CS ಅವರು ಒಬ್ಬರು CPO ಮೇಡಮ್ಗೆ ವಹಿಸಿದ್ರು ಸರ್. ಅವ್ರು ಬಂದ ಜಾಗದ ಕ್ಲಿಯರ್ ಮಾಡಿಕೊಟ್ರು. ನಿಮ್ಗೆ ಆಲ್ರೆಡಿ ಅಲ್ಲಿ ಕೊಟ್ಟಿದ್ದಾರೆ, ನಿಮ್ಗೆ ಜಾಗ ಕೊಟ್ಟಿದ್ದಾರೆ ಸರ್ ಜಾಗನ. ಮತ್ತೀಗ ಈಗ ಏನು ಕಾರಣ ಅಂದರೆ ಮನೆ ಕಟ್ಕೊಳ್ಳೋಕ್ಕೆ ಸರ್ ಅಮೌಂಟ್, ಈಗ ಅವರು ವಯಸ್ಸಲ್ಲಿದ್ದಾಗ ದುಡಿಯೋ ಶಕ್ತಿ ಇತ್ತು ಸರ್, ದುಡ್ಡು ಮಾಡ್ಕೊಂಡಿದ್ರು 35 ವರ್ಷದಿಂದ. ಈಗ ಸರ್ ಈಗ ಹೆಂಗೆ ಮಾಡೋಕ್ಕಾಗುತ್ತೆ ಸರ್? ಮನೆ ಕಟ್ಕೊಳಕ್ಕೆ ಆಗ್ತಾ ಇಲ್ಲ ಸರ್. ಅದೇ ಮನೆ ಕಟ್ಕೊಳಕ್ಕೆ ಆಗ್ತಾ ಇಲ್ಲ ಸರ್ ನಮಗೆ. ನಮ್ಮ ಇದು ಮನೆ ಒಡ್ಸಾಕಿದ್ದು ನಮಗೆ ತುಂಬ ಎಫೆಕ್ಟ್ ಆಗಿದೆ ಸರ್. ಕೌಟುಂಬಿಕವಾಗಿ ನಮ್ಮ ಇದು ಮಗು ಶಾಲೆಯಿಂದು ಅಷ್ಟೇ ಸರ್, ಪ್ರೈವೇಟ್ ಶಾಲೆಗೆ ಹಾಕಿದ್ವಿ. ನಮಗೇನು ಆಸ್ತಿ ಇಲ್ಲ ಅಂತೇಳಿ ಅವನನ್ನೇ ಆಸ್ತಿ ಮಾಡೋಣ ಅಂತ ಒಳ್ಳೆ ಶಾಲೆಗೆ ಹಾಕಿದ್ವಿ ಸರ್. ಈಗ ಅವನನ್ನು ಬಿಡಿಸಿ ಗೌರ್ಮೆಂಟ್ ಶಾಲೆಗೆ ಹಾಕಿದ್ವಿ ಸರ್. ಭಾಳ ಸಮಸ್ಯೆ ಆಗಿದೆ ಸರ್, ನಮಗೆ ಜೀವನ ನಡೆಸೋದೇ ಕಷ್ಟ ಅನ್ನೋ ಥರ ಆಗಿದೆ. ಈಗ ನಿಮ್ಗೆ ಏನಾಗಬೇಕಮ್ಮ? ಏನಿಲ್ಲ ಸರ್, ನಮಗೆ ಮನೆ ಆಗಬೇಕು. ಮನೆ ಕಟ್ಕೊಳಕ್ಕೆ ಆಗೋಷ್ಟು ನಮಗೆ ಅದು ಯಾವ ರೀತಿ ಇದು ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಒಟ್ಟು ನಮಗೆ ಅವಾಗ ಕನ್ವಿನ್ಸ್ ಮಾಡಿದ್ದಂಗೆ ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂತ ಆ ಥರ ಮಾಡಬೇಕು. ಇಲ್ಲಾಂದ್ರೆ ಬೇಡ, ಏನು ನಮಗೆ ದಯಾಮರಣ ಕೊಟ್ಬಿಡ್ಲಿ ಅಷ್ಟೇ ಸರ್ ನಾವು ಕೇಳ್ಕೊಳ್ಳೋದು. ನಮಗೆ ಅಲ್ದು ಎಲ್ಲ ಆಫೀಸಿಗೆ ಅಲ್ದು ನಮಗೆ ಕೊನೆಗೆ ಗೊತ್ತಾಗಿರೋ ಸತ್ಯ ಇಷ್ಟೇ ಸರ್, ನಮಗೆ ನ್ಯಾಯ ಸಿಗಲ್ಲ ಅನ್ನೋದು. ನಮಗೆ ನ್ಯಾಯ ಸಿಗಲ್ಲ, ನಮಗೆ ದಯಾಮರಣ ಕೊಟ್ಬಿಡ್ಲಿ ಅಷ್ಟೇ. ಮಾನಸಿಕವಾಗಿ ಭಾಳ ಯಾತನೆ ಅನುಭವಿಸಿದ್ದೀವಿ ಸರ್. ನಿಮ್ಮ ಹೆಸರಮ್ಮ? ಸವಿತಾ ಸರ್. ಯಾವ ಆಡ್ನೂರು ಸರ್. ಕೂಲಿ ಮಾಡಿ 2 ರೂಪಾಯಿ ಕೂಲಿ ಮಾಡಿ ಮನೆ ಮಾಡ್ಕೊಂಡಿದ್ವಿ ಸರ್. ಒಂದು ಶೇಂಗಾ ಬೀಜ 4 ಗಾಡಿ ಅದೆಲ್ಲ ಮಾಡಿ ಕೂಲಿ ನಾನು ಎಲ್ಲ ಮನೆ ಇದೆಲ್ಲ ತೀರಿಸಿದ್ದೀನಿ ಸರ್. ಅಂಥದ್ದು ಐಟಮ್ ಸಮೇತ ಹೊಡೆದಾಕಿದ್ದಾರೆ. ಬರೋದ್ರೊಳಗೆ ಐಟಮ್ ಸಮೇತ ಹೊಡೆದು ಈಗ ನಾವು ಯಾರನ್ನು ಕೇಳಬೇಕು? ಕೋರ್ಟಿಂದ ಬರೋದ್ರೊಳಗೆ ಹೊಡೆದಾಕಿ ತಡಗ್ತಾರೆ. ಹೋಗ್ಬೇಡಿ ಕೋರ್ಟ್ಗೆ, ನಾವೇ ಕೊಟ್ಟು. ನೀವು ಫಸ್ಟ್ ನಿಮ್ಮ ಹೆಸರಲ್ಲಿ ಇತ್ತಲ್ಲ ಜಮೀನು, ಹೆಂಗೆ ತೊಗೊಂಡಿದ್ರಮ್ಮ ನೀವು? ನಾವು ತಗೊಂಡಿದ್ದಲ್ಲ ಸರ್, ಗ್ರಾಮದವ್ರನ್ನ ಕೇಳಿ ಕಟ್ಕೊಂಡಿದ್ವಿ. ಅಲ್ಲ, ಜಾಗ ಯಾರ ಹೆಸರಲ್ಲಿ ಇತ್ತು ಮೊದಲು? ನಮ್ಮ ಹೆಸರಲ್ಲಿ
ಅದು ಎಲ್ಲ ದಾಖಲೆಗಳು ನಿಮ್ಮ ಹತ್ರ ಇದಾವ? ಆ ಥರ ಅಲ್ಲ, ಕಂದಾಯ ಕಟ್ಟಿದ್ದೆ ರಸೀಪ್ಟ್ ಐತೆ ಸರ್, 2 ಸರಿ ಕಟ್ಟಿದ್ದೆ. ಆಮೇಲೆ ಲೈಸೆನ್ಸ್ ಅಂತ ಕೊಡ್ತಾರಲ್ಲ, ಅದೊಂದು ನಮ್ಮ ಹತ್ರ ಇದೆ. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಸರ್ ನಮಗೆ. ನಿಮ್ಗೆ ಏನಾಗಬೇಕಮ್ಮ? ನಮಗೆ ನಮ್ಮದು ಮನೆ ಯಾವ ಥರ ಇತ್ತ ಮನೆ ಆಗ್ಬೇಕು, ಇಲ್ಲ ಅಂದರೆ ಇಲ್ಲೇ ನಮಗೆ ದಯ ಮಾಡಿ ಕೊಡಿ ಅಷ್ಟು. ನಿಮ್ಮ ಹೆಸರಮ್ಮ? ಗೌರಮ್ಮ ಸರ್. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಐಸಿಯು ವಾರ್ಡ್ಗೆ ಶೌಚಾಲಯದ ನೀರು ತುಂಬಿದೆ. ಶೌಚಾಲಯದ ನೀರು ತುಂಬಿದ ವಾರ್ಡ್ ಗಬ್ಬು ಎದ್ದು ನಾರುತ್ತಿದೆ. ಈ ಅವಾಂತರದಿಂದ ಆಸ್ಪತ್ರೆಯ ವಾರ್ಡ್ನಲ್ಲಿದ್ದ ರೋಗಿಗಳ ಸ್ಥಿತಿ ಗಂಭೀರವಾಗಿದೆ. ಆಸ್ಪತ್ರೆಯ ರೋಗಿಗಳ ಕುಟುಂಬದವರು ಆತಂಕಗೊಂಡಿದ್ದು ತಕ್ಷಣ ಕೂಡಲೇ ಕ್ರಮವಹಿಸಿ ಕುಟುಂಬಸ್ಥರಿಗೆ ಒಳ್ಳೆಯ ಸಾಂತ್ವನದ ಜೊತೆಗೆ ಆಸ್ಪತ್ರೆಯ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಡುವಂತೆ ಮನವಿ ಮಾಡಿ ಒಂದು ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಬ್ರಿಮ್ಸ್ ಆಸ್ಪತ್ರೆಯ ಅವಾಂತರ, ಐಸಿಯು ವಾರ್ಡ್ನಲ್ಲಿ ಶೌಚಾಲಯ ನೀರು, ರೋಗಿಗಳ ಪರದಾಟ. ಬ್ರಿಮ್ಸ್ ಆಸ್ಪತ್ರೆಯ ಅಧಿಕಾರಿಗಳು ಸಿಬ್ಬಂದಿಗಳ ನಿರ್ಲಕ್ಷ್ಯ, ಐಸಿಯು ವಾರ್ಡ್ಗೆ ತುಂಬಿದ ಶೌಚಾಲಯ ನೀರು. ಆಸ್ಪತ್ರೆಯ ಐಸಿಯು ವಾರ್ಡ್ನಲ್ಲಿ ಶೌಚಾಲಯದ ನೀರು ತುಂಬಿಕೊಂಡ ಪರಿಣಾಮ ಗಂಭೀರ ಸ್ಥಿತಿ ನಿರ್ಮಾಣವಾಗಿದೆ. ನೀರು ವಾರ್ಡ್ಗೆ ಹರಿದು ಬಂದ ಕಾರಣ ಚಿಕಿತ್ಸೆ ಪಡೆಯುತ್ತಿದ್ದ ರೋಗಿಗೆ ಭಾರೀ ಸಂಕಷ್ಟ. ಶೌಚಾಲಯ ನೀರಿನಲ್ಲಿ ರೋಗಿಗಳು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಐಸಿಯು ವಾರ್ಡ್ಗೆ ಹರಿದು ಬಂದ ಶೌಚಾಲಯದ ನೀರಿನಿಂದ ಬೊಬ್ಬೆಗೆದ್ದು ನಾರುತ್ತಿದೆ ವಾರ್ಡ್. ರೋಗಿಗಳ ಕುಟುಂಬಸ್ಥರು ಆತಂಕಗೊಂಡಿದ್ದು ಆಸ್ಪತ್ರೆ ಆಡಳಿತ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಸಮಸ್ಯೆ ಪರಿಹರಿಸಿ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡುವಂತೆ ಆಗ್ರಹ ವ್ಯಕ್ತಪಡಿಸಿದ್ದಾರೆ. कैसा बैठना बच्चों को लेको। कब से आ रहा पानी है? सुबह से है तो ये पानी सुबह से आ रहा है? हाँ, कई का पानी है ये? संडास का पानी है। संडास का पानी है? आईसीयू है ये? हाँ, क्या है पेशेंट कैसा है ना कैसा नहीं, दर्द से पेशेंट तड़प रहा है, आने का नहीं, देखने का नहीं, पूछने का नहीं। आपका भी पेशेंट है यहाँ? हाँ, मेरा बेटा है। तो ये पानी कब से इधर से कंटिन्यू ऐसे आ रहा जा रहा? कंटिन्यू है तो सुबह 11 बजे से पानी है यहाँ। इन लोग ऐसे ही साफ कर रहे हैं 11 बजे से पानी? 11 बजे से कहीं को आप भाई अब भाई अब हमारा बोने अहमद को फोना करके बुला के ये करे। सुबह से पेशेंट नहीं क्या नहीं, डॉक्टर भी सिस्टर भी लड़ी बोले तो मैं जो लेके जाना है तो लेके जाओ, तुम्हारे पेशेंट को बोल रही। कौन बोल रहे हैं? कौन? सिस्टर सुबह की अंदर के सिस्टर बोल रहे हैं? हाँ, क्या है ट्रीटमेंट देने का नहीं, करने का नहीं, बच्चा दुनिया का दर्द से तड़प रहा है, आने का नहीं है, जल्दी आ रहे नहीं, देख रहे नहीं बच्चे को। कल तक तक आ गया, अब डॉक्टर भी नहीं आया शाम में, सुबह में आते जाते लेको जाना काम तो प्राइवेट में बताना। गवर्नमेंट में बोला था हर पेशेंट मर जाता है जी। हाँ, बच्चे के हड्डी को ये हुआ था, हड्डी क्रैश हुआ है। तो पानी की समस्या कब से चल रही है ऐसा यहाँ? वॉशरूम का गंदा पानी सुबह 11 बजे से चालू है। जब से क्लीन नहीं करे लोग पानी। सिस्टर को बोले तो आती जी तनख्वाह नहीं दे रहे, वो नहीं दे रहे, क्या साफ करते ही बोल रही, तनख्वाह नहीं दे रहे कैसा करती, फोन भी नहीं आ रहा काम को बोल रही। तो पेशेंट का अटेंडर करना पड़ता, इतना गलीज छोटे 3 महीने का बच्चा है हमारा। आप इधर के हायर ऑफिसर को कंप्लेंट नहीं करे? नहीं करे, देखो हमारे को मालूम ही नहीं है। हमारी परेशानी में हमें आपको बैठी। अंदर जो वार्ड में सिस्टर ब्रदर बैठते हैं उन्होंने क्या बोल रहे हैं? उन्होंने वही बोले, बोली मैं उनको सुबह में पानी सिस्टर पारा फिसल के गिर जाती, पेशेंट के अटेंडर बोले तो क्या करना चाहिए, तनख्वाह नहीं है हो रही, कौन भी नहीं आ रही बोल रही। आपका नाम? हमारा भोनी ये करे। आपका नाम? जबीन। कब से आप इधर? का है मेरा पोतरा। आप इधर कब से है? कल रात से है हम। कब से है मामू पानी? 1 बजे से पानी आया यहाँ से। 1 बजे से है? 1 बजे से आया, सुबह देख रहे हैं आदमी, हम 1 बजे आके शरीक हुआ इधर यहाँ पे। हाँ, कोई पूछने दिया नहीं, टॉयलेट में पूरे भर गए। तुम्हारा पेशेंट कहाँ है? हमारा पेशेंट इधर ही है। ये पानी कब से है अंदर? ये पानी 1 बजे से पानी आ गया, 1 बजे से पानी कंटिन्यू है? कंटिन्यू पानी कम भी नहीं। कहीं का है? कहाँ से आया सर पानी? नल फूट के आ गया अंदर से। कोसा है पानी? कहाँ का है? टॉयलेट में का है? टॉयलेट में का पानी है? हाँ। तो अब तक कोई भी आके इधर नहीं देखे? कोई नहीं देखे, फोन हम सब भेजे, नामा लगे या महिला को फोन आ करे, कोई भी देखने तैयार नहीं है। तो ये समस्या आपको पानी की वॉशरूम की है? हाँ जी, सीसीयू में? हाँ हाँ। आपका नाम? अहमद मियाँ मेरा नाम। ನಿನ್ನೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬೆಳಗಾವಿಯಲ್ಲಿ ಅಶೋಕ ವೃತ್ತದ ಬಳಿ
ಸ್ವಚ್ಛತಾ ಓಟಕ್ಕೆ ಚಾಲನೆ ನೀಡಿ ಮಾತನಾಡಿದ್ದಾರೆ. ನಮಗೆ ಎಲ್ಲ ಜಾತಿ ಧರ್ಮ ಒಂದೇ, ನಮ್ಮೆಲ್ಲರಿಗೂ ಒಂದು ಜವಾಬ್ದಾರಿ ಇದೆ. ನಾವೆಲ್ಲರೂ ಸ್ವಚ್ಛತೆಗೆ ಬಹಳಷ್ಟು ಗಮನವನ್ನು ಕೊಡಬೇಕಾಗಿದೆ. ಬೆಳಗಾವಿ ರಾಜ್ಯದ 2ನೇ ರಾಜಧಾನಿ ಎಂದು ನಾವೆಲ್ಲರೂ ನಂಬಿದ್ದೇವೆ. ಹಲವಾರು ಯೋಜನೆಗಳ ಮೂಲಕ ಬೆಳಗಾವಿಗೆ ಸುಮಾರು ಅನುದಾನವನ್ನು ನಮ್ಮ ಸರ್ಕಾರ ಬಿಡುಗಡೆ ಮಾಡಿದೆ ಎಂದು ತಿಳಿಸಿ ಈ ಕುರಿತು ಒಂದು ವರದಿ ಇದೆ, ವೀಕ್ಷಿಸೋಣ ಬನ್ನಿ. ಬೆಳಗಾವಿ ರಾಜ್ಯದ 2ನೇ ರಾಜಧಾನಿ, ಇದಕ್ಕೆ ಉತ್ತಮ ಭವಿಷ್ಯವಿದೆ. ಡಿಸಿಎಂ ಡಿಕೆ ಶಿವಕುಮಾರ್, ಇದರ ಅಭಿವೃದ್ಧಿಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿಳಿಸಿದರು. ಬೆಳಗಾವಿಯ ಅಶೋಕ ವೃತ್ತದಲ್ಲಿ ಬುಧವಾರ ಬೆಳಗ್ಗೆ ಸ್ವಚ್ಛತಾ ಓಟಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಚಾಲನೆ ನೀಡಿದರು. ನಮ್ಮೆಲ್ಲರಿಗೂ ಒಂದು ದೊಡ್ಡ ಜವಾಬ್ದಾರಿ ಇದೆ. ನಮಗೆ ಎಲ್ಲ ಧರ್ಮ ಜಾತಿ ಒಂದೇ, ನಮಗೆ ಎಲ್ಲದರ ಮೇಲೆಯೂ ನಂಬಿಕೆ ಇದೆ. ನಾವೆಲ್ಲರೂ ನಮಗೆ ಸಿಕ್ಕ ಅವಕಾಶದಲ್ಲಿ ಪರಿಸರ ಕಾಪಾಡಲು ನಮ್ಮ ಸರ್ಕಾರ ಯೋಜನೆಗಳಲ್ಲಿ ಅನುದಾನ ನೀಡಲಾಗಿದೆ. ಬೈರೇತಿ ಸುರೇಶ್ ಅವರು ನಗರಾಭಿವೃದ್ಧಿ ಸಚಿವರಾದ ಬಳಿಕ ಸುಮಾರು 200 ಕೋಟಿಗಳಷ್ಟು ಅನುದಾನವನ್ನು ಅನೇಕ ಯೋಜನೆಗಳ ಮೂಲಕ ಈ ನಗರಕ್ಕೆ ನೀಡಿದ್ದಾರೆ. ಮುಂದೆ ನಮ್ಮ ಸರ್ಕಾರ ಈ ಪ್ರದೇಶದ ಅಭಿವೃದ್ಧಿ ಮಾಡಿ ಉದ್ಯೋಗ ನೀಡಲು ಅಗತ್ಯ ಕ್ರಮ ಕೈಗೊಳ್ಳಲಿದೆ. ನೀವು ಜೊತೆಯಾಗಿ ಕೈಜೋಡಿಸಿ ಹೆಜ್ಜೆ ಹಾಕೋಣ. 100 ವರ್ಷಗಳ ಹಿಂದೆ ಮಹಾತ್ಮ ಗಾಂಧೀಜಿ ಅವರು ಸ್ವತಂತ್ರ ಹೋರಾಟದ ನಾಯಕತ್ವ ವಹಿಸಿದ್ದರು. ಅದರ ಶತಮಾನೋತ್ಸವ ಹಿನ್ನೆಲೆಯಲ್ಲಿ ಕಳೆದ ವರ್ಷ ನಾವು ಬೆಳಗಾವಿಗೆ ಬಂದು ಗಾಂಧಿ ಭಾರತ್ ಎಂಬ ಕಾರ್ಯಕ್ರಮವನ್ನು ಮಾಡಿದೆವು. ಸ್ವಚ್ಛತಾ ಹಾಗೂ ಪರಿಸರ ಕಾಪಾಡುವುದರ ನಮ್ಮ ಉದ್ದೇಶವಾಗಿತ್ತು ಎಂದು ತಿಳಿಸಿದ್ದಾರೆ. ನಾನು ಚಿಕ್ಕ ವಯಸ್ಸಿನಲ್ಲಿ ಕ್ರಾಸ್ ಕಟ್ಟಿ ಓಡುತ್ತಿದ್ದೆ. ಈಗ ವಯಸ್ಸಾಗಿದೆ, ಆದರೆ ನನ್ನ ಮನಸ್ಸು ನಿಮ್ಮಷ್ಟೇ ತಾರುಣ್ಯವಾಗಿದೆ. ನನ್ನ ಕೈಲಾದಷ್ಟು ನಡೆಯುತ್ತೇನೆ. ನಿಮಗೆ ಒಳ್ಳೆಯದಾಗಲಿ ಎಂದು ತಿಳಿಸಿದ್ದಾರೆ. ಇವತ್ತು ಮಹಾತ್ಮ ಗಾಂಧೀಜಿಯವರು 100 ವರ್ಷ ಆಯಿತು ಈ ಬೆಳಗಾಂನಲ್ಲಿ ಬಂದು ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಅಧಿಕಾರವನ್ನು ತೆಗೆದುಕೊಂಡಿದ್ರು. ಈ ದೇಶದ ಸ್ವಾತಂತ್ರ್ಯಕ್ಕೆ ಜವಾಬ್ದಾರಿ ತೆಗೆದುಕೊಂಡಿದ್ರು. ಆ ಜಾಗದಲ್ಲಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದು ಈ ಗಾಂಧಿ ಪ್ರತಿಮೆನ ಉದ್ಘಾಟನೆಯನ್ನು ಮಾಡಿದ್ರು. ಅವರು ಪ್ರಿಯಾಂಕಾ ಗಾಂಧಿ ಅವರು ಬಂದು ಉದ್ಘಾಟನೆ ಮಾಡಿದ್ರು. ಇಲ್ಲಿ ಬಂದು ಮೊದಲನೇ ಪ್ರತಿಭಟನೆಯನ್ನ ಕಾಂಗ್ರೆಸ್ ಉಳಿಸ್ಬೇಕು, ಗಾಂಧಿ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಅಂತೇಳಿ ಬಂದಿದ್ದೀವಿ. ಇವತ್ತು ನ್ಯಾಷನಲ್ ಹೆರಾಲ್ಡ್ ಒಂದು ದೇಶದ ಆಸ್ತಿ, ಇದು ಬಿಜೆಪಿದು ದ್ವೇಷದ ಆಸ್ತಿ. ನಾವೆಲ್ಲ ಇವತ್ತು ಕೋರ್ಟಲ್ಲಿ ನಮಗೆ ನಿಮ್ಮ FIR ದ್ವೇಷದ ರಾಜಕಾರಣ ಬಿಟ್ಬಿಡಿ ಅಂತೇಳಿ ಕೋರ್ಟ್ ಅವರು ವಜಾ ಮಾಡಿದ್ದಾರೆ. ಎಲ್ಲಿ ಮನಿ ಲಾಂಡ್ರಿಂಗ್ ಮಾಡಿದ್ರು? ಏನು ಅವ್ರ ಜಾಬ್ಗೆ ಅವ್ರ ಅಕೌಂಟ್ಗೆ ದುಡ್ಡು ಹೋಗಿತ್ತಾ? ಏನೂ ಇಲ್ಲ. ಈ ರೀತಿ ಸುಳ್ಳು ಅಪಾದ್ಯಗಳನ್ನು ಇವತ್ತು ಮಾಡಿದ್ದಾರೆ. ನನ್ನ ಮೇಲೂ ಕೇಸ್ ಹಾಕಿದ್ದಾರೆ. ಇದಕ್ಕೆ ನನ್ನೂ ಕರೆದಿದ್ದಾರೆ. ನಾನು ಮೊನ್ನೆ ಹೇಳಿದೆ, ನೀವು FIR ಕೊಡಿ ಅಂತ ಹೇಳಿ ಎಲ್ಲ ಇಡಿಗೆಲ್ಲ ಹೋಗಿ ಬಂದೆ. ನಾನು ಇದೇ ವಿಚಾರಕ್ಕೆ ಹೋಗಿ ಬಂದೆ. ನಾವು ಒಬ್ಬ ಕಾಂಗ್ರೆಸ್ಸಿಗರಾಗಿ ಕೊಟ್ಟಿದ್ದೀವಿ ಒಂದಷ್ಟು. ನಾನು ಕೊಟ್ಟಿದ್ದೀನಿ, ನನ್ನ ತಮ್ಮ ಕೊಟ್ಟಿದ್ದೀನಿ, ನಮ್ಮ ಮಂಗಳೂರವನು ನಮ್ಮ ಹುಡುಗ ಇನಾಯತಾರಿ ಅವರು ಕೊಟ್ಟಿದ್ದಾರೆ, ಸಾಂಗ್ರು ಶಿವಶಂಕರಪ್ಪನು ಕೊಟ್ಟಿದ್ದಾರೆ. ಇವರೆಲ್ಲ ಕೂಡ ಅವರೆಲ್ಲ ಕೂಡ ಕೊಟ್ಟಿದ್ದಾರೆ. ಇವತ್ತು ಏನೋ ನಾವು ಕಾಂಗ್ರೆಸ್ಸಿಗರಾಗಿ ನಾವೆಲ್ಲ ಕೊಟ್ಟಿದ್ದೀವಿ. ಅವರು ಟ್ರೆಷರ್ ಆಗಿ ಕೊಟ್ಟಿದ್ದಾರೆ. ಸೊ ನಮ್ಮ ಮೇಲೆಲ್ಲ ಕೇಸ್ ಹಾಕಿ ನಮಗೆಲ್ಲ ಕಿರುಕುಳ ಕೊಟ್ಟು ಎದುರಿಸುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ಸಿಗರು ಯಾವತ್ತೂ ಎದುರುದಿಲ್ಲ. ಪ್ರಾಣ ತ್ಯಾಗ ಮಾಡಿದಂಥ ನಮ್ಮ ಲೀಡರ್ಗಳು ಆದರ್ಶವಾಗಿ ಇವತ್ತು ಇದ್ದಾರೆ. ಹಾಗೆ ಇವತ್ತು ಸತ್ಯಕ್ಕೆ ಸಾವಿಲ್ಲ. ಇದು ಯಾಕೆಂದರೆ ಸತ್ಯ ಯಾವತ್ತು ಉಳಿತದೆ. ಸುಳ್ಳು ಕೇಸ್ಗೆ ಆಯುಷ್ಯ ಇಲ್ಲ. ಸುಳ್ಳಿನ ಕೇಸ್ಗೆ ಯಾವತ್ತೂ ಆಯುಷ್ಯ ಇಲ್ಲ. ಸತ್ಯಕ್ಕೆ ಸಾವಿಲ್ಲ. ಇದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಇವತ್ತು ನಮಗೆ ನ್ಯಾಯ ಇವತ್ತು ಸಿಕ್ಕಿದೆ. ಇವತ್ತು ತಮ್ಗೆ ನಾನು ಹೇಳೋದಿಷ್ಟೇ, ಇದು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಏನು ಮನ್ರೇಗಾ ಇತ್ತು ಅದ್ರ ಮೇಲೆ ಇವತ್ತು ಗಾಂಧೀಜಿ ಹೆಸರನ್ನ ತೆಗೆದಾಕ್ಬೇಕು ಅಂತ ಹೊರಟಿದ್ದಾರೆ. ಈ ಗಾಂಧೀಜಿ ನೋಟ್ನ ನೀವು ತೆಗೆದಾಕ್ತೀರಾ? ಅವರೇ ನೀವು ಗೋಡ್ಸೆ ಫೋಟೋ ಹಾಕೊಂಬಿಡಿ ನೋಡೋಣ. ಗಾಂಧಿ ನೋಟ್ನ ತೆಗೆಯಕ್ಕೆ ಆಯ್ತದ ಈಗ? ಹಂಗೆ ಇವತ್ತು ಗಾಂಧೀಜಿ ಹೆಸರನ್ನ ತೆಗೆದಾಕಕ್ಕೆ ಇವತ್ತು ನೀವು ಹೊರಟಿದ್ದೀರಿ. ನಾವೇನು ರಾಮನ್ನ ಪೂಜೆ ಮಾಡಿಬಿಡಿ ಅಂದ್ರೆ ನಾನು ರಾಮನ ಪೂಜೆ ಮಾಡ್ತೇನೆ. ರಾಮನ್ಕಿನ್ನ ನಾನು ಸೀತೆ ಬಗ್ಗೆ ಇದು ಭಾಳ ಲಾಯಲ್, ಆ ನಿಷ್ಠೆ ನನಗೆ. ನಾನು ನೋಡಿದ್ದೀನಿ ರಾಮಾಯಣ. ಸೀತೆ ಈಸ್ ಮೋರ್ ಸ್ಟ್ರಾಂಗ್ ಅಂತ ಅವಳ ಭಕ್ತಿ. ಸೊ ಹಂಗೆ ಆ ನಿಷ್ಠೆ. ಸೊ ರಾಮನಿಗೆ ಉತ್ತರ ಭಾರತದಲ್ಲಿ ರಾವಣನ ಪೂಜೆ ಮಾಡ್ತಾರೆ. ಸೊ ಕೆಲವರು ಹನುಮಂತನ ಪೂಜೆ ಮಾಡ್ತಾರೆ.
ಹನುಮಂತನ, ರಾಮಾಯಣದಲ್ಲಿರುವಂತ ಹನುಮಂತನ. ಅಂದ್ರೆ ಯಾಕೆ? ರಾಮನ ತಂದೆ ದಶರಥ ಮಹಾರಾಜ, ಅವನ ದೇವಸ್ಥಾನ ಇಲ್ಲ. ಆದ್ರೆ ರಾಮನ ಮಂಟ ಆಂಜನೇಯನ ದೇವಸ್ಥಾನ ಇದೆ. ಯಾಕೆ? ಒಬ್ಬ ಸೇವಕ, ಒಬ್ಬ ಸಮಾಜ ಸೇವಕ ಆಂಜನೇಯ ಅಂತೇಳಿ ಅವನ್ನ ಎಲ್ಲ ಪೂಜೆ ಮಾಡ್ತಾರೆ. ಹಂಗೆ ಇವತ್ತು ನಾವೆಲ್ಲ ಗಾಂಧೀಜಿಯ ಪುತ್ರರು, ನಾವೆಲ್ಲ ವಿ ಆರ್ ದಿ ಫ್ಯಾಮಿಲಿ ಮೆಂಬರ್ಸ್ ಆಫ್ ಗಾಂಧೀಜಿ. ಆಲ್ ಕಾಂಗ್ರೆಸ್ ಮೆನ್ ಆರ್ ಗಾಂಧೀಜಿ ಪಾರ್ಟಿ ಫ್ಯಾಮಿಲಿ ಮೆಂಬರ್ಸ್. ಸೊ ಗಾಂಧೀಜಿ ಹೆಸರನ್ನ ತೆಗೆಯಕ್ಕೆ ಕೊಟ್ಟಿರೋದು ಇದು ದುರಂತ. ಕೊನೆ ದಿನಗಳ ಕಾಲ ಪ್ರಾರಂಭ ಆಗಿದೆ. ಬಿಜೆಪಿ ಬುರುಡೆ ಪಾರ್ಟಿಗೆ ಇದು ಕೊನೆ ದಿನಗಳ ಪ್ರಾರಂಭ ಆಗಿದೆ. ಈಗ ಮನವಿ ಮಾಡ್ಕೊಳ್ತಾ ಇದ್ದೇನೆ, ಇದು ನಿಮ್ಗೆ ಸಾಧ್ಯ ಇಲ್ಲ. ಸಂವಿಧಾನ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ, ರಾಷ್ಟ್ರಗೀತೆ ತೆಗೆದಾಕ್ಲಿಕ್ಕೆ ಸಾಧ್ಯ ಇಲ್ಲ, ಪ್ರಜಾಪ್ರಭುತ್ವ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಸೊ ರಾಷ್ಟ್ರಗೀತೆ, ರಾಷ್ಟ್ರಧ್ವಜ, ಸಂವಿಧಾನ, ಪ್ರಜಾಪ್ರಭುತ್ವ ಇದನ್ನೆಲ್ಲ ಕೊಟ್ಟಿರೋದು ಕಾಂಗ್ರೆಸ್ ಪಾರ್ಟಿ. ಗಾಂಧೀಜಿ ನಾಯಕತ್ವವನ್ನ ಮಾಡಿದ್ದಂತ ಪಾರ್ಟಿ. ಗಾಂಧಿ ಕುಟುಂಬ ಎಲ್ಲ ಆಸ್ತಿಗಳನ್ನ ಕೊಟ್ಬಿಟ್ರು. ಮೋತಿಲಾಲ್ ನೆಹರು ಅವರು ಎಷ್ಟೋ ಸಾವಿರಾರು ಕೋಟಿ ರೂಪಾಯಿ ಆಸ್ತಿಗಳು ಎಲ್ಲ ಕೊಟ್ಬಿಟ್ರು. ಅದನ್ನು ಹೋಗಿ ಕಾಂಗ್ರೆಸ್ ಪಾರ್ಟಿ ಹೆಸರಿನಲ್ಲಿ ಇದ್ದಂಥ ಆಸ್ತಿಗಳಿಗೆ ಅವ್ರ ಮೇಲೆ ಶೇರ್ ಇಟ್ಕೊಂಡಿದ್ರೆ ನೀವು ಕೇಸ್ ಹಾಕ್ಬಿಟ್ರೆ ಏನಿದು? ಈಗ ಇವ್ರು ಚೇರ್ಮನ್ ಅವರಪ್ಪ, ಇವರು ಒಂದು ಶೇರ್ 2 ಶೇರ್ ಇವ್ರ ಹೆಸರಲ್ಲಿ ಇಟ್ಬಿಟ್ಟು ಇವ್ರು ಹಾಕಿದ್ರು. ಇವ್ರು ಚೇರ್ಮನ್ ಹೋದ ತಕ್ಷಣ ಬೇರೆಯವ್ರು ಬರ್ತಾರೆ, ಸರ್ಕಾರಕ್ಕೆ ಬರ್ತಿತ್ತು. ಹಂಗೆ ಎಲ್ಲರದು ಕೂಡ ಹಂಗೆ ಒಬ್ಬೊಬ್ಬರು ನನ್ನ ಬೋರ್ಡ್ ಚೇರ್ಮನ್ಗಳು ಆಗಿದ್ರು. ಸೊ ಇದು ಸರಿ ಇಲ್ಲ. ನಮ್ಮ ಪ್ರತಿಭಟನೆ ಮುಂದುವರಿತದೆ. ಹಳ್ಳಿಯಲ್ಲಿ ಪಂಚಾಯತ್ ಲೆವೆಲಲ್ಲೂ ಕೂಡ ಇದನ್ನ ಮಾಡ್ತೇವೆ. ಇದಕ್ಕೆ ನಾನು ರೂಪುರೇಷೆಗಳನ್ನ ತಯಾರು ಮಾಡಿ ನಿಮ್ಗೆ ನಾನು ತಿಳಿಸ್ತೇನೆ. ಸರಿ, ಗೃಹಲಕ್ಷ್ಮಿದು ಹಣ ಬಗ್ಗೆ ಯಾವ ತಪ್ಪು ಮಾಹಿತಿ ಆಯ್ತು, ಅವ್ರ ತಪ್ಪು ಮಾಹಿತಿಯಿಂದ ಬೇಕಾದ್ರೆ ಅವ್ರದ್ದು ಇದನ್ನ ಪ್ರಿವಿಲೇಜ್ ಮೋಷನ್ ಇದೆಯಲ್ಲ ಮಾಡ್ಲಿ. ಫಸ್ಟ್ ಮಾನ ಮರ್ಯಾದೆ ಇದ್ರೆ ಈ ನರೇಗಾ ದುಡ್ಡು ಬಂದಿಲ್ಲ ಇವತ್ತು ಗಂಟ. ಯಾಕೆ ಬಿಜೆಪಿ ಅವ್ರು ಮಾತಾಡ್ತಾ ಇಲ್ಲ? ನರೇಗಾ ದುಡ್ಡು ಬರಲಿಲ್ಲ, ಇರಿಗೇಷನ್ ದುಡ್ಡು ಬರಲಿಲ್ಲ, ಕೇಂದ್ರ ಸರ್ಕಾರದ ಯಾವ ದುಡ್ಡು ಬರಲಿಲ್ಲ. ಇರಿಗೇಷನ್ ಏನ್ ಕೊಡ್ಬೇಕಾಯ್ತೋ, ಏನ್ ಬಜೆಟ್ ಅಲ್ಲಿ ಪಾಸ್ ಆಗಿತ್ತು ಅದು ಬರಲಿಲ್ಲ. ಮಾನ ಮರ್ಯಾದೆ ಇದ್ರೆ ಫಸ್ಟ್ ಅದು ಉತ್ತರ ಹೇಳಿ. ಈ ನರೇಗಾ ದುಡ್ಡು ಇನ್ನ ಇವತ್ತವರೆಗೂ ಬಂದಿಲ್ಲ. ಜಲ್ ಜೀವನ್ ಮಿಷನ್ ದುಡ್ಡು ಬಂದಿಲ್ಲ. ನಾವು ಗೃಹಲಕ್ಷ್ಮಿ ಕೊಟ್ಟಿರೋರು, ನಾವು ಗೃಹ ಜ್ಯೋತಿ ಕೊಟ್ಟಿರೋರು, ನಾವು ಕೊಡ್ತೀವಿ. ನಾವು ಈಗೆಲ್ಲ ನಮ್ಗೆ GST ಇಂದ 15,000 ಕೋಟಿ ರೂಪಾಯಿ ನಮ್ಗೆ ಲಾಸ್ ಆಯ್ತು. ಯಾರು ಕೊಡೋರು ಅದನ್ನ? ಇನ್ನ ಕೇಂದ್ರ ಸರ್ಕಾರ 1 ರೂಪಾಯಿ ಕೊಟ್ಟಿಲ್ಲ. ಏನ್ ಗೃಹಲಕ್ಷ್ಮಿ ದುಡ್ಡು ಏನು ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ತಿನ್ಬಿಟ್ಟಾಳ ದುಡ್ಡ? 1 ರೂಪಾಯಿ ಲಂಚ ಇಲ್ಲದೆ ಎಲ್ಲರ ಅಕೌಂಟ್ಗೆ ಹೋಗಿ ಆಗ್ತಾ ಇತ್ತು DBTಲಿ. ಆ ದುಡ್ಡು ಬರ್ತಾ ಇದೆ, ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಎಷ್ಟೋ ಕೆಲವು ಸಂದರ್ಭದಲ್ಲಿ ಈಗ ಒಂದೇ ಸತಿ ಕೊಟ್ಬಿಟ್ರಪ್ಪ ಬೇರೆ ಸ್ಟೇಟಲ್ಲಿ. 1 ವರ್ಷದ ದುಡ್ಡು ಒಂದೇ ಸತಿ ಕೊಟ್ಬಿಟ್ರು. ಹಂಗೆ ನಾವು ನೋಡ್ತೀವಿ ಅದು ಏನಾಗಿದೆ ಅಂತ ನಾವು ನೋಡ್ತೀವಿ. ಎಲ್ಲ ಮುಚ್ಚು ಮರೆಯಲ್ಲ. 1 ತಿಂಗಳು ದುಡ್ಡು ಕಲೆಕ್ಷನ್ ಆಗ್ಬೇಕಲ್ಲ ಬ್ಯಾಂಕ್ ಅಕೌಂಟ್ಗೆ. ಈಗ ನಾನು ಕಾಂಗ್ರೆಸ್ ಆಫೀಸಲ್ಲಿ ಸಂಬಳನ ಕೆಲವು ಟೈಮಲ್ಲಿ 1 ತಿಂಗಳು ಲೇಟಾಗಿ ಕೊಟ್ಬಿಟ್ಟು, ಈಗ ನಿಮ್ ಬರೋ ಬಿಲ್ಗಳು, ಈಗ ನಮ್ಮ ಕಾಂಟ್ರಾಕ್ಟ್ ಬಿಲ್ಗಳನ್ನೆಲ್ಲ 3 ವರ್ಷ ಆದ್ರೂ ನಾವು ಕೊಟ್ಟಿಲ್ಲ. ಪಾಪ ಕೆಲಸ ಮಾಡ್ತವ್ರೆ. 3 ವರ್ಷ ಆದ್ರೂ ಕೊಟ್ಟಿಲ್ಲ. 1 ರೂಪಾಯಿಗೆ 9% ಕೊಡ್ತೀನಿ ನಾನು. 9% ಅಂದ್ರೆ 10% ದುಡ್ಡು ಬಿಲ್ ಬಂದಾಗ. ಸೊ ಹಂಗೆ ಲೇಟ್ ಆಗ್ತದೆ. ಏನ್ ಮಾಡಕ್ಕಾಗ್ತದೆ? ಯಾರು ಪಾಪ ಯಾರು ದುಡ್ಡವ್ರು ಯಾರು ಇಲ್ಲ. ಇವರು ವಿರೋಧ ಮಾಡಿದವರು. ಇವರು ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಪಂಚ ಗ್ಯಾರಂಟಿನ ಮಾಡಿದ್ರು. ಈ 5 ಬೆರಳು ಸೇರಿ ಕೈ ಮುಷ್ಟಿ ಗಟ್ಟಿ ಆಯ್ತು. ಈ ಮುಷ್ಟಿ 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯ್ತು. ಅದಕ್ಕೆ ತಡ್ಕೊಳಕ್ ಆಗ್ತಾ ಇಲ್ಲ. ಫಸ್ಟ್ ದುಡ್ಡು ನಮ್ಗೆ ನರೇಗಾ ದುಡ್ಡು, ಜಲ್ ಜೀವನ್ ಮಿಷನ್ ದುಡ್ಡು, ಆ ದುಡ್ಡು ಫಸ್ಟ್ ಕೊಡಿಸ್ಲಿ. ಇರಿಗೇಷನ್ ದುಡ್ಡು ಕೊಡ್ಲಿ, ಪರಿಹಾರದ ದುಡ್ಡು ಕೊಡ್ಲಿ. ಅದ್ರ ಬಗ್ಗೆ ಮಾತಾಡ್ಲಿ. ಸರ್, ಸಂಬಂಧಪಟ್ಟಂತ ಸಚಿವೆ ಕಾಣೆ ಆಗಿದ್ದಾರೆ ಅಂತ ಟ್ರೋಲ್ ಮಾಡ್ತಿದ್ದಾರೆ ಸರ್. ಇದೇ ಕ್ಷೇತ್ರದಲ್ಲಿ ಇರೋದವರು, ಇದೇ ಕ್ಷೇತ್ರದಲ್ಲಿ ಇರೋದು. ನಿನ್ನೆ ಎಲ್ಲ ನಾನು ನೋಡಿದ್ದೀನಪ್ಪ. ನಾನೇ ಉತ್ತರ ಕೊಡೋಣ ಅಂತ